ಒಂದು ಆ, ಸಂದರ್ಶನ ಮಾಡಬೇಕು ಅಂತ ಯೋಚನೆ ಆಯಿತು. ಅಂದರೆ ಅತಿ ಹೆಚ್ಚು ಬಿ ಜೆ ಪಿಯಲ್ಲಿ ಯುವಕರ ಒಂದು ಪಡೆ ಜಾಸ್ತಿ ಇರೋದ್ರಿಂದ ಒಳ್ಳೆ ಯುವಕರನ್ನು ನಾವು ಈ ಪಡೆಗೆ ಆರಿಸ್ಕೋಬೇಕು, ಒಂದು ಸಂದರ್ಶನ ಮಾಡಬೇಕಂದ್ರೆ ಹಿಂದೆ ಎಲ್ಲ ಪಕ್ಷದ ಹಿರಿಯರನ್ನ ಅವ್ರನ್ನ ಭೇಟಿ ಮಾಡ್ತಾ ಇದ್ವಿ. ಆದರೆ ಎಲ್ಲೋ ಒಂದು ಕಡೆ ಯುವಕರ ಸಂದರ್ಶನ ಕೊರತೆ ಆಗಿದೆ. ಅಂದರೆ ಬಿ ಜೆ ಪಿಗೆ ಒಂದು ಮೂಲ ಆಧಾರ ಅಂದರೆ ಯುವ ಪಡೆ ಅಂತಾರೆ. ಅದಕ್ಕೆ ಆದಂತಹ ಒಂದು ಸಪ್ರೇಟ್ ವಿಂಗನ್ನು ಬಿ ಜೆ ಪಿ ಪಕ್ಷ ಮಾಡಿದೆ, ಯುವ ಮೋರ್ಚಾ ಅಂತ. ಯುವ ಮೋರ್ಚಾದ ಕೆಲಸ ತುಂಬ ಇದೆ. ಪಕ್ಷಕ್ಕೆ ದುಡಿದು ಮಾಡುವಂಥದ್ದು, ಯುವಕರನ್ನು ಒಗ್ಗೂಡಿಸುವಂಥದ್ದು, ಶಾಲಾ ಕಾಲೇಜುಗಳಲ್ಲಿ ವೋಟ್ ಬ್ಯಾಂಕ್ ಮಾಡುವಂಥದ್ದು, ಅನೇಕ ಕಡೆ ಸ್ವಚ್ಛ ಭಾರತ್ ಮಾಡುವಂಥದ್ದು, ಅನೇಕ ಕಡೆ ಯುವಕರಿಂದ ತುಂಬ ಬಿ ಜೆ ಪಿಗೆ ಒಂದು ಒಳ್ಳೆ ಇದಾದರೂ ಸಿಗ್ತಾ ಇದೆ. ಅದಕ್ಕೆ ಇವತ್ತಿನ ಒಂದು ವಿಶೇಷವಾಗಿ ನಿಮ್ಮ ಸಂದರ್ಶನ ಮಾಡಬೇಕು ಅಂತ, ಯುವ ಸಂದರ್ಶನ ಮಾಡಬೇಕು ಅಂತ ನಿಮ್ಮ ಜೊತೆ ಇದ್ದೀನಿ. ಮುಳುಬಾಗಿಲಿನ ಪಕ್ಷದ ಬಿ ಜೆ ಪಿ ಪಕ್ಷದ ಒಬ್ಬ ಕಾರ್ಯಕರ್ತರಾಗಿ, ಯುವ ಮೋರ್ಚಾ ಅಧ್ಯಕ್ಷರಾಗಿ, ಹಾಗೆ ಅನೇಕ ಕಾರ್ಯಕ್ರಮಗಳು ಮಾಡಿದ್ದೀವಿ, ನಾವು ನೋಡಿದ್ದೀವಿ, ಕಂಡಿದ್ದೀವಿ. ಅದರ ವಿಶೇಷವಾಗಿ ಇವತ್ತೇನಪ್ಪ ಅಂದರೆ, ಈಗ ಒಂದು ತಾಲೂಕಿನಲ್ಲಿ ಪಕ್ಷದ ಸಂಘಟನೆ ಇರ್ಬೋದು, ಪಕ್ಷದ ಬಲಾಬಲ ಇರ್ಬೋದು, ಮತ್ತು ಕೇಂದ್ರ ಸರ್ಕಾರ ಮಾಡುವಂತಹ ಕೆಲಸಗಳು, ಅಂದರೆ ಮೋದಿ ಸರ್ಕಾರ ಮಾಡುವಂಥ ಯೋಜನೆಗಳಿರ್ಬೋದು, ಇದರ ಬಗ್ಗೆ ನಿಮ್ಮಲ್ಲಿ ಒಂದು ಸಂದರ್ಶನ, ಮತ್ತು ಇಲ್ಲಿನ ಪಕ್ಷ ಸಂಘಟನೆ ಬಗ್ಗೆ ಕೂಡ ಒಂದು ವಿಶೇಷವಾದ ಸಂದರ್ಶನ ನಿಮ್ಮ ಜೊತೆ ಹಂಚ್ಕೋಬೇಕು, ನಿಮ್ಮಿಂದ ಕೇಳಬೇಕು ಅಂತ ನಾವು ಬಂದಿದ್ದೀನಿ. ಅದಕ್ಕೆ ತಮ್ಮಿಂದ ಉತ್ತರ ಪಡಬೇಕಾಗಿದೆ. ಖಂಡಿತವಾಗ್ಲೂ ಸರ್. ವಿಶೇಷವಾಗಿ ನನ್ನನ್ನು ಈ ಒಂದು ಸಂದರ್ಶನಕ್ಕೆ ಆಯ್ಕೆ ಮಾಡ್ಕೊಂಡಿರೋದಕ್ಕೆ ನಿಮಗೆ ಧನ್ಯವಾದಗಳನ್ನು ಹೇಳ್ತೀನಿ ಸರ್. ನನ್ನ ಮೊದಲ ಪ್ರಶ್ನೆ ಹೇಳಿ ಸರ್. ಪ್ರಕಾಶ್, ಬಿ ಜೆ ಪಿ ಪಕ್ಷಕ್ಕೆ ಬರಲು ಕಾರಣ, ಬಿ ಜೆ ಪಿಯ ಇದಕ್ಕೆ ಒಂದು ಕಾರ್ಯಕ್ರಮ ಅಂದರೆ, ಬಿ ಜೆ ಪಿ ಪಕ್ಷ ಅಂದರೆ ಒಂದು ದೇಶ ಪ್ರೇಮ, ದೇಶಾಭಿಮಾನ ಇರುವಂಥ ಪಕ್ಷ. ಈ ಪಕ್ಷಕ್ಕೆ ತಾವು ಕಾರ್ಯಕರ್ತರಾಗಿ ಯಾವ ರೀತಿ ಈ ಪಕ್ಷಕ್ಕೆ ನೀವು ಸೇರಿದ್ರಿ? ಸರ್, ನನಗೆ ಚಿಕ್ಕಂದಿನಿಂದಲೂ ನಮ್ಮ ಹಿಂದೂ ಧರ್ಮ ಅಂತಂದರೆ ಅಪಾರವಾದಂತಹ ಗೌರವ. ನಮ್ಮ ಮನೆಗಳಲ್ಲಿ ಪ್ರತಿ ಹಬ್ಬಕ್ಕೂ ಸಹ ಒಂದು ವಿಶೇಷವಾದಂಥ ಒಂದು ಬ್ಯುಸಿಯಾಗಿರ್ತಾರೆ. ಅವಾಗಿಂದನೇ ಏನಕ್ಕಪ್ಪ ಈ ಥರ ಬ್ಯುಸಿ ಅಂತಂದರೆ, ಹಬ್ಬ ಬಂತು ಅಂತಂದರೆ ಪ್ರತಿಯೊಬ್ಬ ಮಕ್ಕಳಿಗೂ ಖುಷಿ, ಹೊಸ ಬಟ್ಟೆ ತರ್ತಾರೆ, ಸಿಹಿ ಮಾಡ್ತಾರೆ, ಒಳ್ಳೆ ತಿಂಡಿ ಮಾಡ್ತಾರೆ ಅಂತ. ಅದನ್ನು ದೊಡ್ಡವ್ರು ಆಗ್ತಾ ಏನಕ್ಕಪ್ಪ ಆಗುತ್ತಂತಂದರೆ, ಹಿಂದೂ ಧರ್ಮದಲ್ಲಿ ಇರುವಂಥ ದೇವರುಗಳ ಮೇಲೆ ಗೌರವ ಬೆಳೀತದೆ. ಈ ಸದ್ಯದ ಪರಿಸ್ಥಿತಿಯಲ್ಲಿ ನಮ್ಮ ದೇಶದಲ್ಲಿ ಒಂದು ಹಿಂದೂ ಧರ್ಮವನ್ನು ಕಾಪಾಡ್ತಾ ಇರೋಂಥದ್ದು ಯಾವುದಾದ್ರೂ ಒಂದು ಪಕ್ಷ ಇದ್ದರೆ ಅದು ಭಾರತೀಯ ಜನತಾ ಪಕ್ಷ. ನಾವು ಶ್ರೀರಾಮನೇ ಅಂತ ಭಾವಿಸ್ತೀವಿ ನಮ್ಮ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವ್ರನ್ನ. ಆ ಥರ ನಾಯಕತ್ವ ಇರೋಂತಹ ಪಕ್ಷದಲ್ಲಿ ಕಾರ್ಯಕರ್ತನಾಗಿರೋದಕ್ಕೆ ನನಗೆ ಹೆಮ್ಮೆ ಆಗ್ತದೆ. ನಾನು ಆ ಪಕ್ಷದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಸೋಷಿಯಲ್ ಮೀಡಿಯಾ ಸಂಚಾಲಕಕ್ಕಾಗಿ ಮೊದಲು ನನಗೆ ಜವಾಬ್ದಾರಿಯನ್ನು ಕೊಡ್ತಾರೆ. ಆ ನಂತರ ಯುವ ಮೋರ್ಚಾ ಆಗ್ತೀನಿ, ಈಗ ಪೇರೆಂಟ್ ಬಾಡಿ ಉಪಾಧ್ಯಕ್ಷನಾಗಿದ್ದೀನಿ. ಎಷ್ಟು ವರ್ಷಗಳಿಂದ ನೀವು ಬಿ ಜೆ ಪಿಯಲ್ಲಿದ್ದೀರಾ? ನಾನು 2017ರಿಂದ ಬಿ ಜೆ ಪಿಯಲ್ಲಿದ್ದೀನಿ. 2017 ಸುಮಾರು 8 ವರ್ಷಗಳಿಂದ ಬಿ ಜೆ ಪಿ ಇದರಲ್ಲಿದ್ದೀರಾ. ಬಿ ಜೆ ಪಿಯಲ್ಲಿ ಯಾವ್ಯಾವ ಜವಾಬ್ದಾರಿಯನ್ನು ಹೊತ್ತಿದ್ದೀರಾ ನೀವು? ಸೋಷಿಯಲ್ ಮೀಡಿಯಾ ಸಂಚಾಲಕರಾಗಿ ಮಾಡಿದ್ದೀನಿ. ಭಾರತೀಯ ಜನತಾ ಪಾರ್ಟಿ ಯುವ ಮೋರ್ಚಾ ಅಧ್ಯಕ್ಷನಾಗಿ, ಗ್ರಾಮಾಂತರ ಅಧ್ಯಕ್ಷನಾಗಿ ಮಾಡಿದ್ದೀನಿ. ಭಾರತೀಯ ಜನತಾ ಪಾರ್ಟಿ ಪೇರೆಂಟ್ ಬಾಡಿ ಉಪಾಧ್ಯಕ್ಷನಾಗಿ ಸದ್ಯದಲ್ಲಿದ್ದೀನಿ. ಸರ್, ಈ ಒಂದು 8 ವರ್ಷಗಳಾಗಿದೆ ನೀವು ಬಿ ಜೆ ಪಿ ಪಕ್ಷದಲ್ಲಿ. 9 ವರ್ಷ ರನ್ನಿಂಗ್ ಆಗ್ತಿದೆ. ಈ 9 ವರ್ಷದಲ್ಲಿ ನೀವು ಇಷ್ಟು ಜವಾಬ್ದಾರಿ ತೊಗೊಂಡ್ರಿ, ಪಕ್ಷ ಸಂಘಟನೆ ತಾಲೂಕಲ್ಲಿ ಯಾವ್ಯಾವ ಕಾರ್ಯಕ್ರಮಗಳು ಮಾಡಿದ್ದೀರಾ? ನಾನು 2019 ಲೋಕಸಭೆ ಚುನಾವಣೆಗೆ ನನಗೆ ಸೋಷಿಯಲ್ ಮೀಡಿಯಾ ಇನ್ಚಾರ್ಜ್ ಕೊಟ್ಟಿದ್ರು. ಸೋಷಿಯಲ್ ಮೀಡಿಯಾದಲ್ಲಿ ಪಕ್ಷ ಗೆಲ್ಲೋದಕ್ಕೆ ಸೋಷಿಯಲ್ ಮೀಡಿಯಾನಲ್ಲಿ ಬರಬೇಕಾಗಿದ್ದಂಥ ಎಲ್ಲ ಕೆಲಸವನ್ನು ನಾನು ಮಾಡಿದ್ದೀನಿ. ಆ ನಂತರ ಯುವ ಮೋರ್ಚಾ ಅಧ್ಯಕ್ಷನಾಗಿ ನನ್ನ ಆಯ್ಕೆ ಮಾಡಿದ್ರು. ಯುವ ಮೋರ್ಚಾ ಅಧ್ಯಕ್ಷನಾದ ಒಂದೂವರೆ ತಿಂಗಳು ಕೂಡಲೇ ಕೋವಿಡ್ ಬಂತು ಸರ್. ಕೋವಿಡ್ ಬಂದಾಗ ನಮ್ಮ ಮುಳಬಾಗಲ್ ತಾಲೂಕಿನಲ್ಲಿ ಭಾರತೀಯ ಜನತಾ ಪಾರ್ಟಿ ಯುವ ಮೋರ್ಚಾ ವತಿಯಿಂದನೇ ಶುರುವಾಗಿದ್ದಂಥ ಕೆಲಸ ಯಾವುದಾದ್ರೂ ಇದೆ ಅಂತಂದರೆ, ದಿನಸಿ ಕಿಟ್ಗಳನ್ನು ಹಳ್ಳಿಗೂ ಹೋಗಿ ನಮ್ಮ ಕೈಲಾದಷ್ಟು ಎಲ್ರಿಗೂ, ನೀವು ಕಂಡಂತೆ ಎಲ್ರಿಗೂ ಕೊಟ್ಟಿದ್ದೀವಿ. ಅದೇ ರೀತಿಯಲ್ಲಿ ಊಟ ಇಲ್ಲದೆ ಅಲ್ದಾಡ್ತಿದ್ದಂತಹ ಸುಮಾರು ಜನಕ್ಕೆ ಮುಳಬಾಗಿಲು ನಗರದಲ್ಲಾಗಿರ್ಬೋದು, ಪಂಚಾಯತಿ ಹೆಡ್ ಕ್ವಾರ್ಟರ್ಸಲ್ಲಾಗಿರ್ಬೋದು, ಹೋಬಳಿ ಹೆಡ್ ಕ್ವಾರ್ಟರ್ಸಲ್ಲಾಗಿರ್ಬೋದು, ಪ್ರತಿದಿನ ನಮ್ಮ ತಾಲೂಕಿನಾದ್ಯಂತ
ಊಟವನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದೀವಿ. ನಾವು ಶುರು ಮಾಡಿದ್ದ ಕೆಲಸ, ಯುವ ಮೋರ್ಚಾ ಶುರು ಮಾಡಿದ್ದ ಕೆಲಸ ನಂತರ ಬೇರೆ ಪಕ್ಷದವ್ರು ಕೂಡ ನಮ್ಮನ್ನು ನೋಡಿ ಕಲ್ತು ಮಾಡಿದಾಗ ಆಗಿದೆ. ಅದಾದ ನಂತರ ರಕ್ತದಾನ ಶಿಬಿರ ನಮ್ಮ ಭಾರತೀಯ ಜನತಾ ಪಾರ್ಟಿಯಲ್ಲಿ ತುಂಬ ವಿಶೇಷವಾದಂಥ ಶಿಬಿರ. ನಮ್ಮದು ರಕ್ತದಾನ ಶಿಬಿರ ಒಂದು 3 ಡಿಜಿಟ್ ನಾನು ಅಧ್ಯಕ್ಷನಾಗಿದ್ದಾಗಲೇ ಆಗಿದ್ದು. ನಮ್ಮ ನರಸಿಂಹ ತೀರ್ಥದಲ್ಲಿ ಮಾಡಿದಾಗ 187 ಯೂನಿಟ್ ಆಗಿತ್ತು. ಒಂದು ರಕ್ತದಾನ ಮಾಡೋದಂತಂದ್ರೆ ತುಂಬಾ ಅದೊಂದು ಪ್ರತಿಯೊಬ್ಬರೂ ಭಯ ಬೀಳ್ತಾರೆ, ಇವ್ರು ರಕ್ತ ಕೊಡ್ಬೇಕಾ. ಆದ್ರೆ ನಾವು ಮಾಡಿದಾಗ ನಾವು ಯಾರ್ಯಾರನ್ನ ಫೋನ್ ಮಾಡಿ ಯಾರ್ಯಾರನ್ನ ಭೇಟಿಯಾಗಿ ಅವ್ರಿಗೆ ಯಾವ್ದಕ್ಕಾಗಿ ನಾವು ರಕ್ತದಾನ ಮಾಡ್ತಾ ಇದ್ದೀವಿ ಅಂತೆಲ್ಲ ಅವ್ರಿಗೆ ತಿಳಿಸ್ಕೊಟ್ಟಾಗ ನಾವು ಬರ್ತೀವಿ, ನಮ್ಮ ದೇಶಕ್ಕೋಸ್ಕರ ನಾವು ರಕ್ತ ಕೊಡೋದಕ್ಕೆ ನಾವು ಹಿಂದೆ ಹೋಗಲ್ಲ ಅಂತ ಹೇಳ್ಬಿಟ್ಟು ಬಂದು ಸುಮಾರು 187 ಯೂನಿಟ್ ಅನ್ನು ಕೊಟ್ಟು ಆ ಒಂದು ಶಿಬಿರವನ್ನ ತುಂಬಾ ಸಕ್ಸಸ್ಫುಲ್ ಆಗಿ ಮಾಡಿದ್ರು. ಆ ನಂತರ ನಮ್ಮ ನರಸಿಂಹ ತೀರ್ಥದಲ್ಲೇ ಸ್ವಚ್ಛ ಭಾರತ್ ಅನ್ನು ಮಾಡಿ ಸುಮಾರು ಕಸ ಇತ್ತು ನರಸಿಂಹ ತೀರ್ಥ ದೇವಾಲಯದ ಪಕ್ಕದಲ್ಲಿ, ಅದನ್ನೆಲ್ಲ ಸ್ವಚ್ಛತೆ ಮಾಡಿ ಆಮೇಲೆ ಪಕ್ಷ ಕೊಟ್ಟಿರುವಂತಹ ಎಲ್ಲ ಕಾರ್ಯಕ್ರಮಗಳನ್ನು ಹೆಚ್ಚಿನ ಸಂಖ್ಯೆ ಯುವಕರನ್ನು ಸೇರಿಸಿ ಎಲ್ಲ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬಂದಿದ್ದೀವಿ. ಸೊ ವಿಶೇಷವಾಗಿ ಏನು ನೋಡಬೇಕಾದ್ರೆ BJP ಪಕ್ಷದಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ರೂಪ ಮಾಡ್ತಾರೆ. ಆದರೆ ಅತಿ ಹೆಚ್ಚು ಯುವಕರಿಗೆ ಆದಂತಹ ಕೆಲವು ಕಾರ್ಯಕ್ರಮಗಳೇ ಇದೆ. ಯುವ ಮೋರ್ಚಾ ಕಾರ್ಯಕ್ರಮ ಅಂದರೆ ಸ್ವಚ್ಛ ಭಾರತ್ ಇರ್ಬೋದು, ಕ್ರಾಂತಿಕಾರಿಗಳ ದಿನೋತ್ಸವಗಳಿರ್ಬೋದು, ಮತ್ತು ಏನು ನಮ್ಮ ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಜನರಲ್ಲಿ ಅರಿವು ಮೂಡಿಸಲು, ಜಾಗೃತಿ ಮೂಡಿಸಲು ಮತ್ತು ಆ ಯೋಜನೆಯನ್ನು ಪಡೆಯಲು ಅಲ್ಲಿ ಬೂತ್ ಮಟ್ಟದಲ್ಲಿ ಕೆಲಸಗಳಿರ್ಬೋದು, ಅನೇಕ ಕಡೆ ಮತ್ತು BJP ರಾಜ್ಯ ಮತ್ತು ಜಿಲ್ಲಾ ಮಟ್ಟದಲ್ಲಿ ಅನೇಕ ಕಾರ್ಯಗಾರ ಸಮಿತಿಗಳ ರಚನೆ ಇರ್ಬೋದು. ಹೇಗೆ ಮಾಡಬೇಕು, ಏನು ಮಾಡಬೇಕು, ಇನ್ನೇನು ಒಟ್ಟಿಗೆ ಕೆಲಸಗಳನ್ನ ತುಂಬ ಅಂತ ಮಾಡ್ತಾರೆ. ನಿಮಗೆ ಇಂತಹ ಕೆಲಸಗಳಲ್ಲಿ ಎಷ್ಟು ಜವಾಬ್ದಾರಿ ಇತ್ತು, ಎಷ್ಟು ಕಾರ್ಯಕ್ರಮಗಳಿಗೆ ನೀವು ಅಟೆಂಡ್ ಆಗಿ ಹಾಜರಾಗಿದ್ದೀರಾ? ಈಗ ನೀವು ಹೇಳ್ತಾ ಇರೋ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಅಟೆಂಡ್ ಮಾಡಿದ್ದೀವಿ ಸರ್. ಭಾರತೀಯ ಜನತಾ ಪಾರ್ಟಿ ಏನಪ್ಪ ಅಂತಂದರೆ, ಈ ದೇಶಾದ್ಯಂತ ಸುಮಾರು 66% ಯುವಕರಿದ್ದೀವಿ ದೇಶಾದ್ಯಂತ. ನಾವು ಏನೋ ರಾಜಕೀಯ ಮಾಡಬೇಕು ಅಂತೇಳಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ಯಾರೂ ಬರಲ್ಲ. ಮೊದಲನೇದಾಗಿ ದೇಶಾಭಿಮಾನಿ, ಧರ್ಮಾಭಿಮಾನಿ ಅನ್ನೋರು ಮಾತ್ರ ಫಸ್ಟ್ ಭಾರತೀಯ ಜನತಾ ಪಾರ್ಟಿಗೆ ಬರ್ತಾರೆ. ಕಾಂಗ್ರೆಸ್ಸು, JDS ಆ ಥರ ಒಂದು ಕಾರ್ಯಕರ್ತರು BJPಯಲ್ಲಿ ಇಲ್ಲ. BJP ಏನಪ್ಪ ಅಂತಂದರೆ ಸಿದ್ಧಾಂತ ಇರುವಂತಹ ಪಕ್ಷ. ಅದನ್ನು ನಂಬ್ಕೊಂಡು ಬರೋದೇ ಸಿದ್ಧಾಂತ ಮೆಚ್ಚಿ ಬರ್ತಾರೆ. ಈಗಾಗಲೇ ಈ ವಿಚಾರದಲ್ಲಿ ಹೇಳ್ಬೇಕಂತಂದರೆ, ಒಬ್ಬ ಕಾರ್ಯಕರ್ತನಾಗಿ ಬಂದಾಗ ಪ್ರಶಿಕ್ಷಣ ವರ್ಗಗಳಾಗ್ತವೆ ಪ್ರತಿಯೊಂದು ಇದರಲ್ಲೂ. ಭಾರತೀಯ ಜನತಾ ಪಾರ್ಟಿಯಲ್ಲಿ ಅದು ಮುಖ್ಯವಾದಂತಹ ವರ್ಗ. ಒಬ್ಬ ಕಾರ್ಯಕರ್ತ ಯಾವ ರೀತಿ ಕೆಲಸ ಮಾಡಬೇಕು ಅಂತ ಹೇಳ್ಬಿಟ್ಟು ಶಿಕ್ಷಣ ಕೊಡ್ತಾರೆ ನಮಗೆ. ಸೊ ನಾವು ಕೇಂದ್ರ ಸರ್ಕಾರದಿಂದ ಕೊಟ್ಟಂಥ ಪ್ರತಿಯೊಂದು ಯೋಜನೆಯೂ ಸಹ ಮನೆಗೂ ತಲುಪಿಸೋದಕ್ಕೆ ಯಾವ ಲೆಕ್ಕಾಚಾರದಲ್ಲಿ ಮಾಡಬೇಕು, ಪಂಚಾಯಿತಿಗಳಲ್ಲಿ ಕೇಂದ್ರ ಸರ್ಕಾರದಿಂದ ಬಂತಿರುವಂತಹ NREG ಕೆಲಸಗಳಲ್ಲಿ ಎಷ್ಟು ಮಟ್ಟಿಗೆ ಪರ್ಸೆಂಟೇಜಲ್ಲಿ ಗ್ರ್ಯಾಂಟ್ಸ್ ಬರ್ತಾ ಇತ್ತು, ಇವೆಲ್ಲನೂ ಸಹ ಈ ಹಿಂದೆ ಅಷ್ಟೊಂದು ಅರಿವಿರಲಿಲ್ಲ ಜನರಿಗೆ. ಸೊ ಇತ್ತೀಚಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಪ್ರತಿ ಗ್ರಾಮಗಳಲ್ಲಿ ಇರೋದರಿಂದ ಪ್ರತಿಯೊಂದು ವಿಚಾರನೂ ಆ ಗ್ರಾಮಗಳಲ್ಲಿ ಅವ್ರಿಗೆ ತಿಳಿಸಿ ಕೇಂದ್ರ ಸರ್ಕಾರದಿಂದ ಬರೋ ಯೋಜನೆಗಳನ್ನೆಲ್ಲ ತಿಳಿಸ್ತಾರೆ. ಅದೇ ರೀತಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲೇಬೇಕು. ನಾವು ಒಂದು ಕುಟುಂಬಕ್ಕಿಂತ ಹೆಚ್ಚಾಗಿ ನಮಗೆ ಭಾರತೀಯ ಜನತಾ ಪಾರ್ಟಿ ಅದು ನಮಗೊಂದು ದೊಡ್ಡ ಕುಟುಂಬ ಅದು. ಸೊ ನಮ್ಮ ಮನೆಯಲ್ಲಿ ಯಾವುದಾದ್ರೂ ಒಂದು ಫಂಕ್ಷನ್ ಅಂದಾಗ ನಾವು ಹೆಂಗೆ ಆಡಂಬರ ಮಾಡ್ಕೊಂಡಿರ್ತೀವೋ ಅದೇ ರೀತಿ ಭಾರತೀಯ ಜನತಾ ಪಾರ್ಟಿಯ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ನಾವು ಅದೇ ರೀತಿ ಇರ್ತೀವಿ ಸರ್. ಅದೇ ರೀತಿ ಆ ಕಾರ್ಯಕ್ರಮಗಳನ್ನು ಮಾಡುವಾಗ ಎಲ್ಲೋ ಒಂದು ಕಡೆ ಕುಟುಂಬ ಇರ್ಬೋದು ಇರುವವರೆಗೂ ಏನಕ್ಕಪ್ಪ ಈ ರಾಜಕೀಯ ಯಾಕಪ್ಪ ಇಷ್ಟಪಟ್ಟು ಮಾಡಿದ್ರ ಕಷ್ಟಪಟ್ಟು ಮಾಡಿದಿರ? ಪಕ್ಷದಲ್ಲಿ ಧರ್ಮದಗೋಸ್ಕರ, ದೇಶಕ್ಕೋಸ್ಕರ ಇಷ್ಟಪಟ್ಟು ಮಾಡಿದ್ದೀನಿ ಸರ್. ಉದಾಹರಣೆ ಹೇಳ್ತೀನಿ. ನಮ್ಮ ಮುಳುಬಾಗಿಲಿನಲ್ಲಿ ನಮ್ಮ ಶ್ರೀರಾಮನ ಒಂದು ಕಟೌಟನ್ನು ಹರಿದಿದ್ರು, ಬ್ಲೇಡಲ್ಲಿ ಕೊಯ್ದು ಅದೊಂದು ಸ್ವಲ್ಪ ಇಶ್ಯೂ ಆಯಿತು. ಆ ದಿನ ನನ್ನ ಸ್ವಂತ ದೊಡ್ಡಪ್ಪ ತೀರ್ಕೊಂಡಿದ್ರು ಸರ್. ಅವ್ರ ದಫನ್ ಕೂಡ ನಾನು ಅಲ್ಲಿ ಇರಲಿಲ್ಲ ಸರ್, ಬಂದ್ಬಿಟ್ಟೆ. ನನ್ನ ವಿಚಾರ ಗೊತ್ತಾಗಿದ್ದ ತಕ್ಷಣ ಕೂಡಲೇ ಊರಲ್ಲಿದ್ವಿ, ಸೀದಾ ಮುಳುಬಾಗಿಲಿಗೆ ಬಂದು ಅಲ್ಲಿ ನಿಂತಿದ್ದೆ. ಆಮೇಲೆ ನನ್ನ ಕುಟುಂಬವರೆಲ್ಲ ದಹನ ಸಂಸ್ಕಾರಗಳನ್ನು ಮಾಡಿಕೊಂಡು ಆನಂತರ ಮನೆಗೆ ಬಂದರು. ನಮಗೆ ಕುಟುಂಬಕ್ಕಿಂತ ಹೆಚ್ಚು ಪಕ್ಷನೇ ಸರ್. ಪಕ್ಷ ವಿಶೇಷವಾಗಿ ಈಗ ನಿಮ್ಮ ಒಂದು ಘಟ್ಟಕ್ಕೆ ಬರ್ತೀವಿ. ಪ್ರಕಾಶ್ ಅವರು ಮುನಸ್ವಾಮಿ ಅಂದರೆ ಏನು MP ಆಗಿದ್ದೀರೋ, MP ಆದ ಕಾಲದಿಂದ ನೀವು ಇದ್ದೀರಾ ಅಂತ ಹೇಳ್ತೀವಿ. ಹೆಚ್ಚಿಗೆ ಅವರನ್ನ ನೀವು ಮಾರ್ಗದರ್ಶನ ಆಗಿ ತೊಗೊಂಡಿದ್ದೀರಾ ಅಂತ ಗೊತ್ತಾಯಿತು. ಅವರ ಒಂದು ಹಿನ್ನೆಲೆ ಇರ್ಬೋದು, ಅವರ ಒಂದು ಕಾರ್ಯ ಮೆಚ್ಚಿ ಅಂತ ಕೆಲಸಗಳು ಅವರು ಹಿಂದೆ ಹೋಗ್ತಿದ್ದೀರಾ, ಇಲ್ಲ ಅವರು ನಿಮಗೆ ಒಂದು ರೋಡ್ ಮಾರರ್ ಆಗಿ ಅಂದರೆ ಪಕ್ಷ ಸಂಘಟನೆಯಲ್ಲಿ ಒಂದು ನಿರಂತರ ಕೆಲಸ ಮಾಡ್ತಾರೆ ಅಂತ ಯಾವ ರೀತಿ ಅವ್ರ ಮೇಲೆ ನಿಮಗೆ ಒಂಥರ ಅವರ ಒಂದು ಮಾರ್ಗದರ್ಶನದಲ್ಲಿ ನಡೆಯೋದಕ್ಕೆ, ಮತ್ತು ಅವರು ಹೀಗೆ ಇದ್ದರು ಇಲ್ಲ ನನ್ನ ಜೊತೆ ಇರಬೇಕು ಅಂತ ಏನಾದರೂ ಹೇಳಿದ್ರ, ಇಲ್ಲ ನೀವೇ ಇಷ್ಟಪಟ್ಟು ಅವ್ರ ಜೊತೆ ಅವರ ಕಾರ್ಯಕ್ರಮಗಳನ್ನ ನೋಡಿದ್ದೀರಾ ಅಂತ?
ಸರ್ ಅವರು ನನಗೆ ಅಲ್ಲ ಯಾರಿಗೂ ನನ್ನ ಜೊತೆ ಇರಿ ಅಂತ ಅವ್ರು ಕೇಳೋದೇ ಇಲ್ಲ ಸರ್. ಯಾವುದೇ ಒಬ್ಬ ವ್ಯಕ್ತಿನೂ ಆ ರೀತಿ ಕೇಳಲ್ಲ ಸರ್. ಈಗ ಮುನ್ಸಾಮಣ್ಣವರು ಸಂಸದರಾಗಿರುವಂಥದ್ದು BJP ಪಾರ್ಟಿಯಿಂದ, ಕಾರ್ಪೊರೇಟರ್ ಆಗಿದ್ದಂಥದ್ದು BJP ಪಾರ್ಟಿಯಿಂದ. ಅವ್ರು BJPಯಲ್ಲಿ ಇದ್ದಿದ್ದಕ್ಕೆ ಕಾರ್ಪೊರೇಟರ್ ಆಗಿದ್ದು, ನಂತರ ಮೆಂಬರ್ ಆಫ್ ಪಾರ್ಲಿಮೆಂಟ್ ಆಗಿದ್ದು ಸರ್. ಈಗ ನಮ್ಮ ಜಿಲ್ಲೆಯಲ್ಲಿ KH ಮುನಿಯಪ್ಪನವ್ರನ್ನ ಸೋಲಿಸಿರುವಂಥ ಏಕೈಕ ವ್ಯಕ್ತಿಯವರು. ಅವರನ್ನ ನಾವು ಜೊತೆಗಿರಬಾರ್ದು ಅಂತಂದ್ರೆ ಯಾವ ರೀತಿ ಬರ್ತದೆ ಸರ್? ಈಗ ಮುಳುಬಾಗಿಲಿಗೆ ಬರ್ತಾರೆ ಸರ್. ಈಗ ಮುಳುಬಾಗಿಲಲ್ಲಿ ಶಿವಾಜಿ ಜಯಂತಿ ಮಾಡಿದ್ವಿ. ಶಿವಾಜಿ ಜಯಂತಿ ಮಾಡೋದಕ್ಕೆ ಪರ್ಮಿಷನ್ ಕೊಡಲಿಲ್ಲ. ಒಂದು ಸಣ್ಣದಾಗಿ ಒಂದು ಪೂಜೆ ಮಾಡ್ತೀವಿ ಅಂತಂದ್ರೆ ಶಿವಾಜಿ ಅವ್ರಿಗೆ ಪರ್ಮಿಷನ್ ಕೊಟ್ಟಿರಲಿಲ್ಲ. ಆದರೆ ನಾವು ಮುಳುಬಾಗಿಲು ಯುವಕರೆಲ್ಲರೂ ಸಹ ಮುಳುಬಾಗಿಲು ಐಬಿನಲ್ಲಿ ಹೋಗಿ ಕೇಳಿದ್ರು, ಅಣ್ಣ ನಾವು ಹಿಂಗೆ ಶಿವಾಜಿ ಜಯಂತಿ ಮಾಡಬೇಕು ಅಂದ್ಕೊಂಡಿದ್ದೀವಿ, ಎಷ್ಟು ಜನ ಸೇರ್ತೀರಿ ನೀವು ಅಂತೇಳಿ ಕೇಳಿದ್ರು. ನಾವೊಂದು 50-60 ಜನ ಸೇರಿ ಮಾಡ್ತೀವಿ ಅಣ್ಣ. ಹಿಂಗೆಲ್ಲ ಮಾಡಂಗಿದ್ರೆ ಆಗಲ್ಲಪ್ಪ, ನಿಮ್ಗೆ ಎಲ್ಲ ರೀತಿಯಾದಂಥ ಪರ್ಮಿಷನ್ಸ್ ನಾನು ಕೊಡಿಸ್ತೀನಿ. ಶಿವಾಜಿ ಜಯಂತಿ ನಮ್ಮ ಜಿಲ್ಲೆಯಲ್ಲಿ ಮುಳುಬಾಗಿಲಲ್ಲಿ ಹೆಚ್ಚಿಗೆ ಜನಸಂಖ್ಯೆ ಸೇರಿ ಮಾಡಬೇಕು, ನೀವು ಆ ರೀತಿ ಮಾಡೋದಾದ್ರೆ ನಾನು ಬರ್ತೀನಿ ಅಂತ ಹೇಳಿದ್ರು. ಆ ನಂತರ ಎಲ್ಲಾನು ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ, ಶಿವಾಜಿ ಜಯಂತಿ ಸಕ್ಸಸ್ಫುಲ್ ಆಯಿತು ಸರ್. ದೇವರಾಯ ಸಮುದ್ರ ಬೆಟ್ಟ ನಾವು ಹೈವೇಲಿ ಹೋಗ್ಬೇಕಾದ್ರೆ ನೋಡಿದ್ರೇನೆ ಅದು ಹೆಂಗಪ್ಪ ಹತ್ತೀವಿ ಅಂತ ಅನ್ಸುತ್ತೆ. ಸುಮಾರು ಒಂದು 5 ಸಾರಿ ಹತ್ತಿದೀವಿ ಸರ್. ಅದು ವೃಷಭಾದ್ರಿ ಬೆಟ್ಟ 5 ಸಾರಿ ಹತ್ತಿದೀವಿ ಸರ್. ಆ ಒಂದು ಬೆಟ್ಟ ಹತ್ತೋದು ಈಸಿನೇ ಇದೆ ಸರ್. ಹತ್ತದ ಮೇಲೆ ಇಳಿಬೇಕಂತಂದ್ರೆ ಕಾಲ್ ಕೈ ನಡುಗುತ್ತೆ ಸರ್, ಆ ರೀತಿ ಇತ್ತು. ಅದನ್ನ 5 ಸಾರಿ ಎತ್ತು. ನಮ್ಮ ಇಂಡಿಯನ್ ಫ್ಲಾಗ್ ಅನ್ನ ಎಷ್ಟು ಅಡಿ ಇತ್ತು? 350 ಅಡಿ ಇತ್ತು ಸರ್. 350 ಅಡಿ ಫ್ಲಾಗ್ ಮೇಲೆ ಹಾರಿಸಿದ್ದ. ಹೌದು, ಮಿರಾಕಲ್. ಅದು ಮೋದಿ ಕೂಡ ಮೆಚ್ಕೊಂಡಿದ್ದಾರೆ ಸರ್. ಆ ಒಂದು ಕಾರ್ಯಕ್ರಮದಲ್ಲಿ ಆಗ್ಲಿ, ನಂತರ ಯೋಗ ಡೇ ಮಾಡೋದಾಗ್ಲಿ, ಅದು ಒಂದು ಹೌದು ಐತಿಹಾಸಿಕ ಪ್ರೋಗ್ರಾಮ್ ಸರ್. ಆಮೇಲೆ ಕೋಲಾರ ಕ್ಲಾಕ್ ಟವರ್ ಮಾಡೋದಾಗ್ಲಿ, ಅವ್ರಿಗೂ ಸಹ ಮುನ್ಸಾಮಣ್ಣವ್ರಿಗೂ ಸಹ ನಮ್ಮ ಪಕ್ಷದವ್ರು ಎಲ್ರೂ ಒಲವಿದ್ದು ಸರ್. ನಮ್ಮ ಈಗ ಸದ್ಯದಲ್ಲಿರುವಂಥ ನಮ್ಮ ಜಿಲ್ಲಾಧ್ಯಕ್ಷರಾದಂಥ ಓಂಶಕ್ತಿ ಚಲಪತಣ್ಣವರಾಗಿರ್ಬೋದು, ಡಾಕ್ಟರ್ ವೇಣುಗೋಪಾಲ್ ಅನ್ನೋರಾಗಿರ್ಬೋದು, ಎಲ್ಲ ಜಿಲ್ಲಾಧ್ಯಕ್ಷರು ಸಹ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಒತ್ತು ಕೊಟ್ಟಿದ್ದಾರೆ ಸರ್. ಆಮೇಲೆ ಅವ್ರ ಹತ್ರದಿಂದ ಕಲಿಬೇಕಾಗಿರೋದು ಏನಪ್ಪಾ ಅಂತಂದ್ರೆ, ಯಾವುದಾದ್ರೂ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಫಿಕ್ಸ್ ಆದ್ಮೇಲೆ ಅದನ್ನ 100% ನಿಭಾಯಿಸ್ತಾರೆ ಸರ್. ಆಕ್ಟಿವ್ ಆಗಿ ಕೆಲಸ ಮಾಡ್ತಾರೆ. ಹೌದು, ಮಾಡ್ತಾರೆ ಸರ್. ಆ ಕೆಲಸ ತಾನೇ ಅದನ್ನ ಇಳಿತಾರೆ. ಹೌದು, ನಾವು ಯಥೇಚ್ಛವಾಗಿ ಉತ್ನೂರು, ಅದೊಂದು ಕೆರೆ, ಕಲ್ಯಾಣಿಗಳು, ಸ್ವಚ್ಛತೆ, ಅದೊಂದು ತುಂಬಾ ಒಂದು ಪೂರ್ಣವಾಗಿ ಆ ಕಲ್ಯಾಣಿ ಕ್ಲೀನ್ ಮಾಡೋದಕ್ಕೆ 3 ದಿನ ಹಿಡಿಸ್ತು ಸರ್. 3 ದಿನಾನು ಬೆಳಿಗ್ಗೆ 7 ಗಂಟೆಗೆ ಹೋದ್ರೆ ಸಂಜೆ 8 ಗಂಟೆ ಆಗಿರೋದು ಸರ್. ಇಲ್ಲಿವರೆಗೂ ಕೊಳ್ಚೆ ನೀರು ಸರ್. ನಮ್ಗೆಲ್ಲಾನು ಸಹ ಫೋಟೋಸ್ ಇದೆ, ಬೇಕಂದ್ರೆ ಕೊಡ್ತೀನಿ ನಾನು ನಿಮ್ಗೆ. ಇಲ್ಲಿವರೆಗೂ ನಮಗ್ ಕೊಳ್ಚೆ ನೀರು. ನಮ್ಮ ಓಂಶಕ್ತಿ ಚಲಪತಣ್ಣವ್ರು ಇದ್ರು, ಅವ್ರಿಗೆ ಕೊಳ್ಚೆ ನೀರು. ಡಾಕ್ಟರ್ ವೇಣುಗೋಪಾಲ್ ಅವ್ರಿಗೆ, ಸಂಸದರಿಗೂ ಸಹ ಎಲ್ಲರೂ ನೋಡ್ತಾ ಇದ್ರು, ಏನಪ್ಪಾ ದೂರ ನಿಂತ್ಕೊಂಡು ಆ ಗ್ರಾಮದಲ್ಲಿ ಏನ್ ಹಿಂಗ್ ನೋಡ್ತಾ ಇದ್ದೀರಾ ಅಂತೇಳಿ ಅದೇ ಬಟ್ಟೆಯಲ್ಲಿ ಇದ್ದಕ್ಕಿದ್ದಂಗೆ ಬಂದು ಆ ಒಂದು ಕಲ್ಯಾಣಿಗೆ ನುಗ್ಗಿ ಎಲ್ಲ ಕ್ಲೀನ್ ಮಾಡಿ, ಅದು ಒಂದು ಐತಿಹಾಸಿಕ ಒಂದು ಸ್ವಚ್ಛ ಭಾರತ್ ಇದನ್ನ ಸ್ವಚ್ಛತೆಗೆ ಹೆಚ್ಚಿನ ಸಮಯವನ್ನು ಕೊಡ್ತಾರೆ ಸರ್. ಅದೇ ರೀತಿ ಸಂಸದರ ಕಾರ್ಯವೈಖರಿ ಮೆಚ್ಚಿ ನೀವು ಅವರ ಅಭಿಮಾನಿಯಾಗಿದ್ರಿ, ಅವರ ಫಾಲೋಯಿಂಗ್ ಆದ್ರಿ ಅಂತ ಗೊತ್ತಾಗುತ್ತೆ. ಸ್ಥಳೀಯ ಕಾರ್ಯಕರ್ತರು ನಿಮ್ಗೆ ಮುಳುಬಾಗಿಲಿಗೆ ವಿಚಾರಕ್ಕೆ ಬಂದಾಗ ಅತಿ ಹೆಚ್ಚು ಸಂಸದರಿಗೆ ಓಟು, ಪ್ರತಿಯೊಂದು ಚುನಾವಣೆಯಲ್ಲಿ ತಾವು ಸಂಸದರ ಚುನಾವಣೆ, ಲೋಕಸಭೆ ಚುನಾವಣೆ ಅತಿ ಹೆಚ್ಚು ಮತ ಬ್ಯಾಂಕ್ ಆಗ್ತದೆ. ಆದರೆ ಎಲ್ಲೋ ಒಂದು ಕಡೆ ವಿಧಾನಸಭೆ ಎಲೆಕ್ಷನ್ ಆದಾಗ, ಚುನಾವಣೆ ಆದಾಗ ಎಲ್ಲೋ ಕೊರತೆ ಆಗುತ್ತೆ. ತಾವು ಊಹಿಸಿದಷ್ಟು, ಪಕ್ಷ ಸಂಘಟನೆ ಊಹಿಸಿದಷ್ಟು ಮತ ಬರೋದಿಲ್ಲ. ಅದು ಎಲ್ಲಿ ಕೊರತೆ ಆಗ್ತಾ ಇದೆ ಸರ್? ಇದು ಯಾವ ರೀತಿ ಆಗ್ತೈತೆ ಅಂತಂದ್ರೆ, ಪ್ರತಿಯೊಬ್ಬರೂ ಸಹ ದೇಶ ಮುಖ್ಯ ಅನ್ನೋದು ನೋಡ್ತಾರೆ ಸರ್ ಮುಳುಬಾಗ್ಲಲ್ಲಿ. ಆ ಒಂದು ಕಾರಣ ನಮಗೆ ಮೆಂಬರ್ ಆಫ್ ಪಾರ್ಲಿಮೆಂಟ್ ಎಲೆಕ್ಷನ್ ಅಲ್ಲಿ ವಿಶೇಷವಾದಂತಹ ಮತಗಳು ಬರ್ತದೆ. ಪ್ರತಿಯೊಂದು ಸಮಯದಲ್ಲೂ ಬರ್ತದೆ ಸರ್. ನಮ್ಗೆ ಯಾರು ಬೆಂಬಲ ಇಲ್ದಿರಿದ್ರು ಸಹ ಮುಳುಬಾಗಿಲಿನಲ್ಲಿ ಪ್ರತಿಯೊಂದು ಸಲನೂ ಬಂದೇ ಬರುತ್ತೆ. ವಿಧಾನಸಭೆ ಅನ್ನೋ ಲೆಕ್ಕಾಚಾರದಲ್ಲಿ ಬಂದವಾಗ ಯಾವ ರೀತಿ ಬರುತ್ತೆ ಅಂತಂದ್ರೆ ಸರ್, ನಮಗೆ ಫ್ಲಕ್ಚುಯೇಟಿಂಗ್ ಕ್ಯಾಂಡಿಡೇಟ್ಸ್ ಕೊಟ್ಟರು. ಈಗ ಹೆಬ್ಬಾಳ ಮುನಿಕೃಷ್ಣನ್ ಅನ್ನೋರು ಕೊಟ್ಟರು ಮೊದಲನೇ ಬಾರಿ ಮೀಸಲು ಕ್ಷೇತ್ರ ಆದಾಗ. ಅದಾದ ನಂತರ ಅವರು ಒಂದು ಒಡನಾಟ ಇಲ್ಲ ನಮ್ಮ ತಾಲೂಕಿನಲ್ಲಿ. ಅದಾದ್ಮೇಲೆ ಫಟಾಫಟ್ ಶ್ರೀನಿವಾಸ್ ಅನ್ನೋರ್ನ ಕೊಟ್ಟರು. ಆ ಪಾರ್ಟಿ ತುಂಬಾ ತೀರ್ಮಾನವಾಗಿ ನಮ್ಮನ್ನ ಪಕ್ಷಕ್ಕೆ ಓಟೆ ಕೇಳ್ದಿರ ಅದನ್ನೊಂದು ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿಬಿಟ್ರೆ ಸರ್. ಅದಾದ್ಮೇಲೆ ನಮ್ಮ ಮುಳುಬಾಗಿಲು ನಮ್ಮ ಮಾಜಿ ಶಾಸಕರಾದಂಥ ಅಮರೇಶ್ ಅಣ್ಣವ್ರನ್ನ ಕೊಟ್ಟರು. ಅವರು ಪಕ್ಷ ಇದಾದ್ಮೇಲೆ ಬರಲಿಲ್ಲ ಸರ್, ಭಾರತೀಯ ಜನತಾ ಪಾರ್ಟಿಯಲ್ಲಿ ಗುರುತಿಸ್ಕೊಳ್ಲಿಲ್ಲ ಅವರು. ಅದಾದ್ಮೇಲೆ ಸೀಗೇಹಳ್ಳಿ ಸುಂದರ್ ಅವ್ರು ಕೊಟ್ಟಿದ್ದಾರೆ. ಸೀಗೇಹಳ್ಳಿ ಸುಂದರ್ ಅವರು ಎಲೆಕ್ಷನ್ ಆದ ನಂತರ ಎಲ್ಲ ಕಾರ್ಯಕ್ರಮಗಳಿಗೂ ಬಂದು ಹೋಗ್ತಾ ಇದ್ದಾರೆ. ಈಗಿರ್ಬೇಕಾದ್ರೆ 4 ಚುನಾವಣೆಗೆ 4 ಅಭ್ಯರ್ಥಿಗಳಾದ್ರೆ ಸರ್. ನೀವು ಹೇಳಿದ ಹಾಗೆ ಲೋಕಸಭೆಗೆ ಮತ ಬ್ಯಾಂಕ್ ಇದೆ, ಆದರೆ ವಿಧಾನಸಭೆ ಬಂದಾಗ ಎಲ್ಲೋ ಒಂದು ಕಡೆ ಮತ ಕೊರತೆ ಆಗ್ತಾ ಇದೆ.
ಈ ಶಕ್ತಿನ ಅದೇ ಲೋಕಸಭೆ ಬರುವಂತಹ ಮತದಾರನನ್ನ ವಿಧಾನಸಭಾ ಮತದಾರನಾಗಿ ಪರಿವರ್ತಿಸ್ಬೇಕಂದ್ರೆ ನಿಮ್ಮ ಮುಂದಿನ ಸವಾಲುಗಳೇನಿದೆ, ಯಾವ ಥರ ಇದೆ? ಒಂಥರ BJP ಈ ಕ್ಷೇತ್ರದಲ್ಲಿ ಯಾವ ಥರ ಇದೆ? ಸರ್ ನಮಗಂತೂ ಸಿಕ್ಕಾಪಟ್ಟೆ ಸವಾಲಿದೆ ಸರ್. ನಾವು ತುಂಬ ಪ್ರಿಸ್ಟೇಜಿಯಸ್ ಆಗಿ ತಗೊಂಡಿದ್ದೀವಿ. ಯಾರ್ಯಾರು ಹಾನೆಸ್ಟ್ ಆಗಿರೋಂಥ ಕಾರ್ಯಕರ್ತರು ಇದ್ದಾರೋ ಇದು ಎಲ್ಲರೂ ಸಹ ತುಂಬ ನಾವು ಪ್ರಿಸ್ಟೇಜ್ ಆಗಿ ತಗೊಂಡಿದ್ದೀವಿ ಸರ್. ಮುಂಬರುವ ದಿನಗಳಲ್ಲಿ ಪ್ರತಿಯೊಂದು ಬೂತಲ್ಲೂ ಸಹ ಸುಮಾರು 10 ಜನ ಕಾರ್ಯಕರ್ತರನ್ನ, ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರನ್ನು ಮಾಡ್ತೀವಿ. ಪ್ರತಿಯೊಂದು ಬೂತಲ್ಲೂ ಸಹ ಬೂತ್ ಕಮಿಟಿಗಳು ಮಾಡ್ತೀವಿ. ಪ್ರತಿಯೊಂದು ಮೋರ್ಚಾ ಇದೆ ಸರ್. ನಮಗೆ ಯು ಮೋರ್ಚಾ ಇದೆ, SC ಮೋರ್ಚಾ ಇದೆ, ST ಮೋರ್ಚಾ ಇದೆ, ಮಹಿಳಾ ಮೋರ್ಚಾ ಇದೆ, OBC ಮೋರ್ಚಾ ಇದೆ, ರೈತ ಮೋರ್ಚಾ ಇದೆ. ಈ ಎಲ್ಲ ಮೋರ್ಚಾಗಳಿಂದನೂ ಸಹ ನಾವು ಕಮಿಟಿಗಳನ್ನು ಮಾಡ್ತೀವಿ. ಬೂತ್ ಕಮಿಟಿಗಳು ಮಾಡಿ ಪಕ್ಷದ ಪರವಾಗಿ ಮತಯಾಚನೆ ಮಾಡೋದು ಮುಖ್ಯ ಆಗ್ತದೆ ಸರ್. ಪಕ್ಷದ ಪಾಂಪ್ಲೆಟ್ ಕೊಟ್ಟು ವೋಟ್ ಕೇಳೋದೇ ನಮಗೆ ಮೇನ್ ಇಂಪಾರ್ಟೆಂಟ್ ಆಗ್ತದೆ. ಮುಳುಬಾಗಿಲಿನಲ್ಲಿ ಆ ಒಂದು ಸವಾಲನ್ನು ನಾವು ಸ್ವೀಕರಿಸಿ ಪ್ರತಿ ಬೂತಲ್ಲೂ ನಮ್ಮ ಕಾರ್ಯಕರ್ತರನ್ನು ಬೆಳೆಸಿ ಅವ್ರ ಮುಖಾಂತರ ನಾವು ಗ್ರಾಮಗಳಲ್ಲಿ ಲೀಡ್ ತಗೊಂಡು ಚುನಾವಣೆ ಗೆಲ್ಲೋದಕ್ಕೆ ಪ್ರಯತ್ನ ಪಡ್ತೀವಿ ಸರ್. ಇದಕ್ಕೆ ಈ ಒಂದು ಕಾರ್ಯಗತ ಮಾಡಲು ಹೆಚ್ಚಿನ ಶಕ್ತಿ ಜಿಲ್ಲಾಧ್ಯಕ್ಷರಿಂದ ಬೇಕಾಗಿದೆ. ಜಿಲ್ಲಾಧ್ಯಕ್ಷರ ಕಾರ್ಯವೈಖರಿ ಹೇಗಿದೆ, ಹೇಗೆ ಅನಿಸುತ್ತೆ ನಿಮಗೆ? ಅವರ ಒಂದು ಏನು ಎಲ್ಲ ತಾಲೂಕಿಗೆ ಯಾವ ರೀತಿ ನಿಮಗೆ ಒಂದು ಮಾರ್ಗದರ್ಶನ ಆಗಿರ್ಬೋದು, ಸ್ಫೂರ್ತಿದಾಯಕ ಕೆಲಸಗಳನ್ನ ಯಾವ ರೀತಿ ಹೇಳ್ಕೊಡ್ತಾರೆ? ಅವರ ಕಾರ್ಯವೈಖರಿ ಬಗ್ಗೆ ಬಂದರೆ ಏನಂತೀರ ತಾವು? ಸರ್, ನಮ್ಮ ಜಿಲ್ಲಾಧ್ಯಕ್ಷರಾದಂತಹ ಓಂಶಕ್ತಿ ಚಲ್ಪತಣ್ಣವರು ABVPಯಲ್ಲಿ ಇದ್ದರು, ಬಜರಂಗ್ ದಳದಲ್ಲಿದ್ದರು, ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಾದರು, ಯು ಮೋರ್ಚಾಯಲ್ಲಿದ್ದರು, ಯು ಮೋರ್ಚಾಯಲ್ಲಿ ರಾಜ್ಯ ಮಟ್ಟದವರೆಗೂ ಹೋದರು. ಆನಂತರ ಜಿಲ್ಲೆಯಲ್ಲಿ ಪ್ರಧಾನ ಕಾರ್ಯದರ್ಶಿ ಆದರು. ಕೋಲಾರ ಅಸೆಂಬ್ಲಿ ಕ್ಷೇತ್ರಕ್ಕೆ ಎಲೆಕ್ಷನ್ಗೆ ನಿಂತಿದ್ದರು. ಈಗ ಅವರು ಜಿಲ್ಲಾಧ್ಯಕ್ಷರಾಗಿದ್ದಾರೆ ಸರ್. ಅವರು ಒಂದು ಸ್ವಲ್ಪ ಯಾವ ರೀತಿ ಅಂತಂದರೆ ಹೆವಿ ಸ್ಪೀಡ್ ಇದ್ದಾರೆ ಸರ್. ಅವರು ನಮ್ಮ ಜಿಲ್ಲೆಯಲ್ಲಿ ಒಂದು ಪಕ್ಷವನ್ನು ಕಟ್ಟೋದಕ್ಕೆ ತುಂಬ ಉತ್ಸಾಹದಲ್ಲಿದ್ದಾರೆ. ಅವ್ರಿಗೆ ಯುವಕರಾಗಿರೋದ್ರಿಂದ ಪಕ್ಷ ಕಟ್ಟೋದು ಅವ್ರಿಗೆ ಸುಲಭ ಆಗುತ್ತೆ. ಅನುಭವ ಇರೋದ್ರಿಂದ ಇನ್ನಷ್ಟು ಸುಲಭ ಆಗ್ತದೆ ಸರ್. ನಮಗೆಲ್ಲ ಅವ್ರು ಕೊಡೋ ಮಾರ್ಗದರ್ಶನ ಏನು ಅಂತಂದರೆ, ಪಕ್ಷದ ಎಲ್ಲ ಹಿರಿಯರ ಮಾರ್ಗದರ್ಶನದಂತೆ ಯುವಕರ ಮುಖಾಂತರ ಭಾರತೀಯ ಜನತಾ ಪಾರ್ಟಿನ ಕಟ್ಟೋದು ಕಷ್ಟ ಇಲ್ಲ. ತುಂಬ ಸುಲಭವಾಗಿ ಭಾರತೀಯ ಜನತಾ ಪಾರ್ಟಿಯನ್ನು ಸಂಘಟನೆ ಮಾಡ್ಬೋದು. ಮುಳುಬಾಗಿಲಿನಲ್ಲಿ ರಾಜ್ಯ ಮಟ್ಟದ ನಾಯಕರಿದ್ದಾರೆ. ಅವ್ರ ಶಕ್ತಿನ ನೀವು ತಗೊಂಡು, ಅವ್ರ ಮಾರ್ಗದರ್ಶನವನ್ನು ನೀವು ತಗೊಂಡು ಭಾರತೀಯ ಜನತಾ ಪಾರ್ಟಿನ ಕಟ್ಟೋದಕ್ಕೆ ಸಮಯ ಕೊಡ್ರಿ ಅಂತೇಳಿ ತುಂಬ ಒಳ್ಳೆಯ ಒಂದು ನಿಟ್ಟಿನಲ್ಲಿ ಅವ್ರು ಹೇಳ್ತಾರೆ ಸರ್. ಅವರು ಚೆನ್ನಾಗಿದ್ದಾರೆ ಸರ್. ಅವರೊಂದು ಸಲಹೆ ನಾವೇನಾದರೂ ಹೇಳಿದ್ರು ಈ ಥರ ಅಲ್ಲಣ, ಆ ಥರ ಮಾಡಬೇಕಿದು, ಈ ಒಂದು ಸ್ವಲ್ಪ ಈ ಥರ ಬದಲಾಯಿಸಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ರೆ ಯೋಚನೆ ಮಾಡಿ ಅದು ಸರಿ ಇದ್ದರೆ ಅದ್ರ ಕರೆಕ್ಟ್ ಡಿಸಿಷನ್ ತೊಗೊತಾರೆ ಸರ್ ಅವರು. ಅದೇ ರೀತಿಯಲ್ಲಿ ಅವ್ರ ಹತ್ರ ನಮ್ಗೆ ಏನು ಇಷ್ಟ ಆಗುತ್ತೆ ಅಂತಂದರೆ, ಯಾವ ಜಿಲ್ಲೆಯಲ್ಲಿ ಯಾವುದೇ ಮೂಲದ ಹಳ್ಳಿಯಿಂದನೂ ಸಹ ಯಾರಾದರೂ ಒಬ್ಬ ಕಾರ್ಯಕರ್ತ ಫೋನ್ ಮಾಡಿ, ಅಣ್ಣ ನನಗೆ ಈ ರೀತಿ ಒಂದು ಕಚೇರಿಯಲ್ಲಿ ಒಂದು ಕೆಲಸ ಆಗಬೇಕಿತ್ತು, ಈ ರೀತಿ ತುಂಬ ಸುಮಾರು 1 ತಿಂಗಳು 2 ತಿಂಗಳಿಂದ ನಮ್ಮನ್ನು ಸುತ್ತಾಡಿಸ್ತಾ ಇದ್ದಾರೆ ಅಂತಂದರೆ, ಕೂಡಲೇ ಆ ಒಂದು ಕೆಲಸವನ್ನು ಅವ್ರ ಕೈಗೆ ತಗೊಂಡು ಆ ಕೆಲಸ ಮುಗಿಯೋವರೆಗೂ ಬ್ಯಾಕ್ ಟು ಬ್ಯಾಕ್ ಫಾಲೋ ಅಪ್ ಮಾಡಿ, ಕೆಲಸ ಮುಗಿದ ನಂತರ ಅವರೇ ಆ ಕಾರ್ಯಕರ್ತನಿಗೆ ಫೋನ್ ಮಾಡಿ ಹೇಳ್ತಾರೆ, ನಿಮ್ಮ ಕೆಲಸ ಮುಗಿದಿದೆಯಪ್ಪ, ನೀವು ಹೋಗಿ ಅವ್ರನ್ನ ಮೀಟ್ ಮಾಡಿ, ನಿಮ್ಮ ಕೆಲಸ ಆಗಿದೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಸರ್. ಆ ರೀತಿ ಸಿಗೋದು ತುಂಬ ಕಷ್ಟ ಇದೆ ಸರ್. ನಾವು ಉದಾಹರಣೆಗೆ ನಮ್ಮ ಮುಳುಬಾಗಿಲಿನಲ್ಲೇ ಯಾವುದೋ ಒಂದು ಸ್ವಲ್ಪ ಆಸ್ಪತ್ರೆ ವಿಚಾರ ಆಗಿತ್ತು. ನಾವು ಹೇಳಿದ್ವಿ, ಅಣ್ಣ ಈ ರೀತಿ ಇದೆ ಕೋಲಾರ್ನಲ್ಲಿ ಒಂದು ಆಸ್ಪತ್ರೆ ಅಂತ, ತಲೆ ಕೆಡಿಸ್ಕೊಬೇಡ್ರಿ, ಇಮಿಡಿಯೇಟಾಗಿ ನನ್ನ ಹತ್ರ ಕಳಿಸಿ, ನಾನು ಮಾತನಾಡ್ತೀನಿ ಅಂತ ಹೇಳಿದೆ. ನಾನು ಕಳಿಸ್ದೆ. ಅವ್ರನ್ನ ಪಾಪ ತುಂಬ ವಿಶೇಷವಾಗಿ ನೋಡಿಕೊಂಡು ಹಾಸ್ಪಿಟ್ಲಲ್ಲೂ ಸಹ ಅವ್ರನ್ನ ಚೆನ್ನಾಗಿ ಇದು ಮಾಡಿ ಒಂದು ಸ್ವಲ್ಪ ಡಿಸ್ಕೌಂಟ್ ಮಾಡಿಸಿ, ಅವರೇ ಡಿಸ್ಕೌಂಟ್ ಮಾಡಿಸಿ ಕಳಿಸ್ಕೊಟ್ಟಿದ್ದಾರೆ ಸರ್. ಅವರು ಪಕ್ಷದ ಕಾರ್ಯಕರ್ತರನ್ನು ತುಂಬ ಚೆನ್ನಾಗಿ ನೋಡ್ಕೊತಾರೆ ಸರ್. ನಮಗೆ ಎಲ್ಲನೂ ಸಹ ಅವರೊಂದು ಮಾರ್ಗದರ್ಶನ ತುಂಬ ಮುಖ್ಯವಾಗುತ್ತದೆ. ಈಗೇನು ಪಕ್ಷ ಸಂಘಟನೆಯಲ್ಲಿ ಏನು ತಾಲೂಕು ಅಧ್ಯಕ್ಷರನ್ನ ಸ್ವಲ್ಪ ಚೇಂಜ್ ಮಾಡಬೇಕು ಅಂತಿದ್ದಾರೆ. ಒಳ್ಳೆಯ ಆ್ಯಕ್ಟಿವ್ ಪರ್ಸನ್ ಹುಡುಕಬೇಕು, ಒಳ್ಳೆಯ ಅದಕ್ಕೆ ಆದಂತಹ ಸ್ಫೂರ್ತಿದಾಯಕದಂತಹ ನಾಯಕನ ಹುಡುಕಬೇಕು, ಮಾರ್ಗದರ್ಶನದಲ್ಲಿ ಗಟ್ಟಿಯಾಗಬೇಕು ಅನ್ನೋ ಟೈಪಲ್ಲಿ ಜಿಲ್ಲಾ ಮಟ್ಟದಲ್ಲಿ ಕಾರ್ಯಾಗಾರ ಇರ್ಬೋದು, ಪ್ರಶಿಕ್ಷಣ ವರ್ಗರು ಇರ್ಬೋದು, ಅದೇ ರೀತಿ ಮಾರ್ಗದರ್ಶನ ನಡೀತಾ ಇದೆ. ಎಲ್ಲೋ ಒಂದು ಕಡೆ ನಿಮ್ಮ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಪ್ರಕಾಶ್ ರೆಡ್ಡಿ ಅವರು ತಾಲೂಕಿನ ಅಧ್ಯಕ್ಷರಾಗೋ ಇದ್ದಾರೆ ಅಂತ. ನಿಮಗೇನಾದರೂ ಆ ಥರ ಆಶೆ ಆಕಾಂಕ್ಷೆಗಳು ಇದೆಯಾ ಪಕ್ಷದಲ್ಲಿ? ಅದೇ ರೀತಿ ಇಲ್ಲಿನ ಸ್ಥಳೀಯ ಮುಖಂಡರ ಜೊತೆ ಒಡನಾಟ ಹೇಗಿದೆ, ಹೇಗನ್ಸುತ್ತೆ? ಒಂದು ವೇಳೆ ಆ ಥರ ಆಕಾಂಕ್ಷೆ ಇದ್ದು ನಿಮಗೇನಾದರೂ ಆ ಥರ ಜವಾಬ್ದಾರಿಯನ್ನು ಪಕ್ಷ ಕೊಟ್ಟರೆ ನೀವು ಯಾವ ರೀತಿ ಅದನ್ನು ಎದುರಿಸ್ತೀರಾ?
ಫಸ್ಟ್ ಆಫ್ ಆಲ್ ನಿಮಗೆ ಅದು ಅಂಥ ಕಾರ್ಯ ನಿಮಗೆ ಜವಾಬ್ದಾರಿ ಕೊಡ್ತೀರ, ನಿಮ್ಗೆ ಇಷ್ಟ ಇದ್ದು ನೀವು ಅದನ್ನು ಏನು ಅದನ್ನು ಸಾರಥಿಯಾಗಿ ಅದನ್ನು ಒತ್ತೋಯಕ್ಕೆ ನಿಮ್ಗೆ ಆಗುತ್ತಾ ಅಂತ? ಸರ್, ನಾನು ಭಾರತೀಯ ಜನತಾ ಪಾರ್ಟಿಯಲ್ಲಿ 2017ರಿಂದ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ನಾನು ಆಕಾಂಕ್ಷಿನೇ. ನಾನು ತಾಲೂಕು ಅಧ್ಯಕ್ಷನಾಗಲು ನಾನು ಕೇಳಿದ್ದೀನಿ ವರಿಷ್ಠರನ್ನ. ನಾನು ಇಷ್ಟು ವರ್ಷದಿಂದ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ ಅಣ್ಣ, ಕೇಳಿದ್ದೀನಿ ಇಷ್ಟು ವರ್ಷದಿಂದ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ, ನನಗೊಂದು ಅವಕಾಶ ಕೊಡ್ರಣ್ಣ. ನನಗೇ ಬೇಕು ಅಂತ ನಾನು ಕೇಳ್ತಾ ಇಲ್ಲ ಅಣ್ಣ, ನನಗೊಂದು ಅವಕಾಶ ಕೊಡ್ರಿ. ಇಲ್ಲ ತಪ್ಪಿದ್ದಲ್ಲಿ ಬೇರೆ ಯಾರಿಗಾದ್ರೂ ನೀವು ಕೊಟ್ರು ಸಹ ಅವ್ರ ಜೊತೆಯಲ್ಲಿ ನಾನು ಈಗ ಹೆಂಗಿದ್ದೀನೋ ಹಂಗೆ ಇದ್ದು ಜೊತೆಲಿ ಎಲ್ಲ ಕಾರ್ಯಕ್ರಮಗಳಲ್ಲೂ ಪಾಲ್ಗೊಂಡು ಕೆಲಸ ಮಾಡ್ತೀನಿ, ಪಕ್ಷ ಕಟ್ತೀನಿ ಅಂತೇಳಿ ಹೇಳಿದ್ದೀನಿ ಸರ್. ಒಂದು ಕಡೆ ಕೆಲವು ಇವರು ಹಿರಿಯ BJP ನಾಯಕರಿರ್ಬೋದು, ಎಲ್ಲೋ ಒಂದು ಕಡೆ ಪ್ರಕಾಶ್ ರೆಡ್ಡಿ ಅವ್ರಿಗೆ ಅವರ ಕಾರ್ಯವೈಖರಿ ಬೇಕಾಗಿಲ್ಲ, ಕಾರ್ಯವೈಖರಿ ಸರಿ ಇಲ್ಲ ಅನ್ನೋ ಟೈಪಲ್ಲಿ ಇಲ್ಲ ವರಿಷ್ಠರಿಗೆ ಹೇಳಿದ್ದಾರೆ. ಪ್ರಕಾಶ್ ರೆಡ್ಡಿ ಅವರ ಇದು ಮುಂದಾಳತ್ವದಲ್ಲಿ ಅವ್ರಿಗೆ ಜವಾಬ್ದಾರಿ ಬೇಡ ಅಂತ. ಆ ಥರ ಏನಾದರೂ ನಿಮ್ಗೇನಾದರೂ ನಿಮ್ಮ ಕಿವಿಯಲ್ಲಿ ಬಿತ್ತ? ನನಗೆ ಬಿದ್ದಿಲ್ಲ ಸರ್ ಆ ಥರ ಏನೂ. ಏನಾದರೂ ಅಂಥದ್ದು ಏನಾದ್ರು ಇದೆಯಾ? ಇಲ್ಲ ಸರ್, ನನಗೆ ಗೊತ್ತಿಲ್ಲ ಅದು. ಬಟ್ ನನಗೆ ತಿಳಿದಷ್ಟು ಮಟ್ಟಿಗೆ ನನ್ನ ಜವಾಬ್ದಾರಿ ಏನಂತಂದ್ರೆ, ನನ್ನ ತಾಲೂಕು ಅಧ್ಯಕ್ಷನಾಗಲು ನನಗೂ ಇಷ್ಟ ಇದೆ ಅಣ್ಣ, ಕೆಲಸ ಮಾಡ್ತೀನಿ, ನಿಭಾಯಿಸ್ತೀನಿ ಅಂತೇಳಿ ನಾನು ವರಿಷ್ಠರಲ್ಲಿ ಕೇಳಿದ್ದೀನಿ. ಅದು ಕೇಳ್ಬಿಟ್ಟು ಬಂದ ನಂತರ ನಾನು ಅದ್ರ ಬಗ್ಗೆ ಫಾಲೋ ಅಪ್ನು ಮಾಡಿಲ್ಲ ಸರ್ ಇನ್ನು. ಯಾಕಂತಂದ್ರೆ ಆ ಸಮಯ ಬಂದಾಗ ಯಾರಿಗಾಗಬೇಕು ಅದು ಆಗುತ್ತೆ. ನಮ್ಮ ಕೆಲಸ ಕಾರ್ಯವೈಖರಿ ವರಿಷ್ಠರಿಗೆ ಇಷ್ಟ ಆಗಿದ್ರೆ ಅವ್ರು ನಮ್ಮನ್ನು ಮಾಡ್ತಾರೆ. ಟೀಕೆಗಳು ಸಾಮಾನ್ಯವಾಗಿ ಎಲ್ಲ ಕಡೆನೂ ಬರ್ತಾನೆ ಇರ್ತದೆ ಸರ್. ಈಗ ನೀವು ಹೇಳ್ತಿದ್ರೆ ನನಗೂ ಅನಿಸಿದ್ದು ಟೀಕೆಗಳಂದ್ಮೇಲೆ ಬರ್ತವೆ, ಅದಕ್ಕೇನು ಮಾಡೋಕ್ಕೆ. ಇನ್ನು ಟೀಕೆಗಳ ವಿಚಾರಕ್ಕೆ ಬಂದರೆ ಅತಿ ಹೆಚ್ಚು ಎಲ್ಲಿ ಮುನಿಸ್ವಾಮಿ ಅವರ ಫಾಲೋವರ್ಸ್ ಇರೋದ್ರಿಂದ ಏನು ಪ್ರಕಾಶ್ ರೆಡ್ಡಿಗೆ ಏನು ಅವ್ರಿಗೆ ಅಧಿಕಾರ ಜವಾಬ್ದಾರಿ ಬೇಡ ಅಂತ ಹೇಳಿರ್ಬೋದಾ? ಈ ಸಂಸದರ ಬಗ್ಗೆ ಅವರ ಜೊತೆಯಲ್ಲಿದ್ದೀರಾ, ಅವರ ಒಡನಾಟದಲ್ಲಿದ್ದೀರಾ, ಅವರ ಮಾರ್ಗದರ್ಶನದಲ್ಲಿದ್ದೀರಾ ಅಂತ ಇಲ್ಲಿನ ಸ್ಥಳೀಯರು ಕೆಲವರು ಮುನ್ಸ್ವಾಮಿ ಮೇಲೆ ವೈಮನಸ್ಸಿರುವಂಥವ್ರು, ಅಂದರೆ ನೀವು ಹೇಳಿದಾಗೆ ಟೀಕಾ ಪ್ರಹಾರ ಇದ್ದೇ ಇರುತ್ತೆ, ಬೇಡ ಅವ್ರಿಗೆ ಜವಾಬ್ದಾರಿ ಬೇಡ ಅನ್ನೋ ಟೈಪಲ್ಲಿ ಹೇಳಿರ್ಬೋದಾ? ಮುನ್ಸ್ವಾಮಿ ಅವರು ಯಾರು ಸರ್? ಭಾರತೀಯ ಜನತಾ ಪಾರ್ಟಿಯಲ್ಲೇ ಸರ್ ಅವ್ರಿಗೆ ಟಿಕೆಟ್ ಕೊಟ್ಟಿರೋದು. ಭಾರತೀಯ ಜನತಾ ಪಾರ್ಟಿನ MP ಸರ್ ಅವರು ಆಗಿದ್ದು. ಭಾರತೀಯ ಜನತಾ ಪಾರ್ಟಿ MP ಜೊತೆ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಇರೋದು ಬಿಟ್ಟು ಬೇರೆ ಯಾರು ಇರ್ತಾರೆ ಸರ್? ಅವ್ರ ಜೊತೆ ಹೋಗೋದಕ್ಕೆ ಟೀಕೆ ಮಾಡಿದ್ರೆ ಅದು ತುಂಬಾ ನಗುವಂತ ವಿಚಾರ ಸರ್. ಯಾಕಂತಂದ್ರೆ ಈಗ ಪ್ರತಿಯೊಂದು ಕಾನ್ಸ್ಟಿಟ್ಯೂನ್ಸಿಯಲ್ಲೂ ಸಹ MLA ಜೊತೆಯಲ್ಲಿ MP ಜೊತೆಯಲ್ಲಿ ಇರುವಂಥದ್ದು ಸಹಜವಾದಂಥದ್ದು. ಕಾರ್ಯಕರ್ತರು ಓಟಾಗಿ ಗೆಲ್ಸೋದೇನಕ್ಕೆ ಸರ್? ಅವ್ರನ್ನ ಮಾತ್ರ ತಿರುಗಾಡ್ಕೊಂಡಿರೋದಕ್ಕೆ ಬಿಟ್ಬಿಡೋದಿಕ್ಕ ಸರ್? ನಾವು ಏನಕ್ಕೆ ಓಡಾಡ್ತೀವಿ ಅಂತಂದ್ರೆ, ನಮ್ಮೂರುಗಳೆಲ್ಲ ಹೈಮಾಸ್ ಲೈಟ್ ಬೇಕು, ನಮ್ಮೂರಲ್ಲಿ ರೋಡ್ ಸರಿ ಇಲ್ಲ, ರೋಡ್ ರೆಡಿ ಮಾಡಬೇಕು, ನಮ್ಮೂರಲ್ಲಿನೂ PM ಯೋಜನೆಗಳೆಲ್ಲಾನು ಸಹ ತಲುಪೋ ರೀತಿಯಲ್ಲಿ MP ಅವರ ಒಂದು ನಮಗೂ ಸಪೋರ್ಟ್ ಬೇಕಾಗ್ತದೆ ಅಂತ ಹೇಳ್ಬಿಟ್ಟು ನಾವು ಅವ್ರ ಜೊತೆಲಿ ಇರೋದು ಅದು ಸರ್ವೇ ಸಾಮಾನ್ಯ ಸರ್. ಪಕ್ಷದ ಸಿಂಬಲ್ ಅಲ್ಲಿ ಗೆದ್ದಿರೋಂಥವ್ರ ಜೊತೆ ಪಕ್ಷದ ಕಾರ್ಯಕರ್ತರು ಬಿಟ್ಟು ಬೇರೆ ಯಾರು ಇರ್ತಾರೆ ಸರ್? ವಿಶೇಷವಾಗಿ ಬೇರೆ ರಾಜ್ಯಗಳ ಜವಾಬ್ದಾರಿ ತಿರುಗ್ತಾ ಇದ್ದಾರೆ. ಹೌದು ಸರ್, ಅವ್ರನ್ನ ತಮಿಳ್ನಾಡಿಗೆ ಹಾಕ್ತಾರೆ, ಪಾಂಡಿಚೇರಿಗೆ ಹಾಕಿದ್ದಾರೆ, ನಂತರ ತೆಲಂಗಾಣಗೆ ಹಾಕಿದ್ದಾರೆ, ಉತ್ತರ ಪ್ರದೇಶಕ್ಕೆ ಸಮೇತ ಹಾಕಿದ್ರು, ಮೊನ್ನೆ ಬಿಹಾರಕ್ಕೆ ಸಮೇತ ಹಾಕಿದ್ರು. ಅವ್ರು ಹೋಗಿದ್ದ ಕಡೆ ಎಲ್ಲ ಗೆದ್ದಿದ್ದಾರೆ ಸರ್. ರಾಜಕೀಯನ್ನ ನೀವು ಅರ್ಗೋಸ್ಕೊಂತ ಇದ್ರೆ ಯಾವ ತರ ಇದೆ, ಆ ಕಡೆ ಇದೆ, ಈ ತರ ಇದೆ. ಹೌದು, ಈಗ ಭಾರತೀಯ ಜನತಾ ಪಾರ್ಟಿಯಲ್ಲಿ ಪ್ರತಿಯೊಂದು ಎಲೆಕ್ಷನ್ಗೂ ಉಸ್ತುವಾರಿ ಹಾಕ್ತಾರೆ ಸರ್. ಯಾರೇ ಒಬ್ಬ ಡಿಫಿಟೆಡ್ ಕ್ಯಾಂಡಿಡೇಟ್ ಸಮೇತ ಹಾಕ್ತಾರೆ ಸರ್. ರಾಜ್ಯ ಮಟ್ಟದಲ್ಲಿರುವಂತಹ ಪದಾಧಿಕಾರಿಗಳ ಸಮೇತನೂ ಉಸ್ತುವಾರಿಗಳಾಗಿ ಹಾಕ್ತಾರೆ ಸರ್. ಹೇಗಿದೆ ಮುಳಬಾಲಲ್ಲಿ ಮುನ್ಸ್ವಾಮಿ ಅವರ ಫಾಲೋಯಿಂಗ್ ಸರ್? ನೀವೇ ನೋಡ್ತಿರಲ್ಲ ಸರ್, ಅವ್ರು ಬಂದ್ರೆ ಇಮಿಡಿಯೇಟ್ ಆಗಿ ಬಂದ್ರು 200-250 ಜನ ಇದ್ದಕ್ಕಿದ್ದಂಗೆ ಅವ್ರು ಬಂದಿದ್ದಾರೆ ಅಂದ್ರೆ ಸೇರ್ತಾರೆ. ಯುವ ಪೀಳಿಗೆ ಇದೆ, ಮಾಸ್ ಲೀಡ್ರು ಅಂತ ಕೂಡ ಗೊತ್ತಾಗಿದೆ. ಮುನ್ಸಾಮನ್ನ ಅಂತ ಕೂಡ ಯಾವುದೇ ಕಾರ್ಯಕ್ರಮಗಳಿಂದ ಇರ್ಬೋದು, ಕೆಲವು ಹಿಂದೂ ಕಾರ್ಯಕ್ರಮಗಳಿರ್ಬೋದು, ಮುನ್ಸ್ವಾಮಿ ಅವ್ರನ್ನ ಕರೀರಿ, ಮಾಜಿ MP ಅವ್ರನ್ನ ಅವರ ಯಾವುದೇ ಬೈಠಕ್ ಕರೀರಿ ಅಂತ ಕೂಡ ಇಲ್ಲಿನ ಹುಡುಗರು ಕೂಡ ಹೇಳ್ತಿರ್ಬೋದು. ಅದೇ ರೀತಿ ಇಲ್ಲಿ ಕಾರ್ಯಕ್ರಮಗಳು ಕೂಡ ಅವರು ಯಶಸ್ವಿ ಕೂಡ ಮಾಡಿಕೊಟ್ಟಿದ್ದಾರೆ. ಇನ್ನು ಶಿವಾಜಿ ಜಯಂತಿ ಇರ್ಬೋದು, ಅದೇ ರೀತಿ ಬೇರೆ ಬೇರೆ ಕಾರ್ಯಕ್ರಮ, ಸ್ವಚ್ಛತೆ ಕಾರ್ಯಕ್ರಮ ಇರ್ಬೋದು, ಅದೇ ರೀತಿ ಮತ್ತೆ ಹಿಂದೂ ಸಮಾಜೋತ್ಸವ ಇರ್ಬೋದು, ಅತಿ ಹೆಚ್ಚು ಕಾರ್ಯಕ್ರಮದಲ್ಲಿ ಹಿಂದೂ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ನಿಮಗೂ ಅದು ಇಷ್ಟಪಟ್ಟಾಗಿರೋದಾ, ಇಲ್ಲ ಬೇರೆ ರೀತಿ ಇನ್ನ ಅವರ ಒಂದು ಕಾರ್ಯವೈಖರಿ ಇನ್ನ ಯಾವ ತರ ನಿಮ್ಗೆ ಇಷ್ಟ ಆಗಿದೆ? ಸರ್, ಅವ್ರ ಕಾರ್ಯವೈಖರಿ ಇಷ್ಟ ನನಗೆ. ಅವರು ಪ್ರತಿಯೊಬ್ಬ ಕಾರ್ಯಕರ್ತನೂ ತುಂಬಾ ಕುಟುಂಬದವ್ರನ್ನ ನೋಡಿದಂಗೆ ಮಾತಾಡ್ತಾರೆ ಸರ್. ಅದೊಂದು ಸ್ವಲ್ಪ ಇಷ್ಟ ಆಗುತ್ತೆ ಸರ್. ನನಗೆ ಅಲ್ಲ ಸರ್, ಸುಮಾರು ಜನಕ್ಕೆ ಎಲ್ರಿಗೂ ಸಹ ಅವ್ರ ಹತ್ರ ಅದೇ ಇಷ್ಟ ಆಗೋದು ಸರ್.
ಅವರು ಈಗ ಯಾರಾದ್ರೂ ಹೋಗಿ ಅಣ್ಣ ನಮಸ್ಕಾರ ಅಂದ್ರೆ ನಮಸ್ಕಾರ ಅಣ್ಣ ಬಾಣ ಏನಣ್ಣ ಅಂತ ಹೇಳ್ಬಿಟ್ಟಿದ್ದನ್ನು ಭುಜದ ಮೇಲೆ ಕೈ ಹಾಕೊಂಡು ಅಷ್ಟು ದೂರ ನಡ್ಕೊಂಡು ಹೋಗಿ ಅವ್ರ ಸಮಸ್ಯೆ ಏನಿಗೆ ಬಂದಿದ್ದಾರೆ ಏನು ಅಂತೇಳಿ ಮಾತನಾಡ್ತಾರೆ ಸರ್. ಅವ್ರ ಸ್ವಭಾವ ಇಷ್ಟ ಸರ್. ಚಿಕ್ಕವ್ರನ್ನು ದೊಡ್ಡವ್ರನ್ನು ಕೂಡ ನೀಟಾಗಿ ಮಾತಾಡಿಸ್ತಾರೆ, ನಡ್ಕೊಂಡು ಹೋಗ್ತಾರೆ. ಹೌದು, ಗುರುತಿಸ್ತಾರೆ ಸರ್. ಈಗ ನಮ್ ಯಾವ ರೀತಿಯಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರು ಪಕ್ಷದ ಕಾರ್ಯಕರ್ತರನ್ನ ಗುರುತಿಸ್ತಾರೋ ನಮ್ಮ ಮುನ್ಸಾಮಣ್ಣವರು ತುಂಬಾ ಚೆನ್ನಾಗಿ ಗುರುತಿಸ್ತಾರೆ ಸರ್. ಯಾವ ಕಾರ್ಯಕರ್ತನು ಆನೆಸ್ಟ್ ಆಗಿ ಕೆಲಸ ಮಾಡ್ತವನೆ, ಯಾವ ಕಾರ್ಯಕರ್ತನು ಪಕ್ಷದ ಪರ ಇದ್ದಾನೆ, ಯಾವ ಕಾರ್ಯಕರ್ತನ ಪಕ್ಷದ ಗುಟ್ಟನ್ನು ಎತ್ಕೊಂಡು ಹೋಗಿ ಬೇರೆ ಕಡೆ ಹೇಳ್ತಾನೆ ಅನ್ನೋದು ತುಂಬಾ ಸೂಕ್ಷ್ಮವಾಗಿ ಅವರು ಪರಿಗಣಿಸ್ತಾರೆ ಸರ್ ಅದನ್ನ. ಈಗ ನೀವು ಪ್ರಬಲ ಆಕಾಂಕ್ಷಿ ಅಂತ ಹೇಳಿದ್ರಿ ಈ ಕ್ಷೇತ್ರಕ್ಕೆ, ಏನು ಬಿಜೆಪಿ ಅಧ್ಯಕ್ಷರಾಗಕ್ಕೆ. ಈ ಪ್ರಬಲ ಆಕಾಂಕ್ಷಿ ಬಂದ್ರೆ, ಜವಾಬ್ದಾರಿ ಕೊಟ್ರೆ, ನಿಮ್ಮ ಸವಾಲುಗಳು ಈ ಕ್ಷೇತ್ರದಲ್ಲಿ ಏನಿದೆ? ಬಿಜೆಪಿ ಕಾರ್ಯಕ್ರಮಗಳು ಯಾವ ಥರ ಮಾಡ್ತೀರಾ? ಹೇಗಿದೆ ನಿಮ್ಮ ಸವಾಲುಗಳು, ಯಾವ ಥರ ಇರುತ್ತೆ ಸರ್? ಒಂದು ಪಟ್ಟಿನೇ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸರ್. ನಮ್ಮ ತಾಲೂಕಿನಲ್ಲಿ ಏನೇನು ಮಾಡಬೇಕು, ಯಾವ ಲೆಕ್ಕಾಚಾರದಲ್ಲಿ ಮಾಡಬೇಕು ಅಂತ. ಅದು ಮಾಧ್ಯಮದ ಮುಖಾಂತರ ಹೇಳೋದು ಬೇಡ, ಯಾಕಂತಂದ್ರೆ ಹೇಳಿದ್ರೆ ಸುಮಾರು ಕೆಲಸಗಳನ್ನ ಪೆಂಡಿಂಗ್ ಇರೋದೆಲ್ಲ ನಾನು ಕ್ಲಿಯರ್ ಮಾಡಿಸ್ತೀನಿ ಸರ್. ನಮ್ಮ ಹಿಂದೂ ಪರ ಕೆಲಸಗಳು ಪೆಂಡಿಂಗ್ ಇರೋಂಥದ್ದೆಲ್ಲ ನನ್ನ ಕೈಲಾದಷ್ಟು ನಾನು ಕ್ಲಿಯರ್ ಮಾಡಿಸ್ತೀನಿ. ಅದಕ್ಕೆ ಮಾಧ್ಯಮದ ಮುಖಾಂತರ ಹೇಳಿದ್ರೆ ಎಚ್ಚೆತ್ಕೋತಾರೆ ಸರ್ ಅದರಿಂದ. ಅಲ್ಲ, ಈಗ ಇಷ್ಟು ವರ್ಷಗಳಲ್ಲಿ ನೀವು ಕಾರ್ಯಕ್ರಮಗಳು ಮಾಡ್ಕೊಂಡು ಬಂದಿದ್ದೀರಾ, ಜವಾಬ್ದಾರಿ ಕೊಟ್ಟರೆ ಇನ್ನೂ ಹೆಚ್ಚಿಗೆ ಮಾಡ್ತೀವಿ ಅಂತ ನೀವು ಅಂತಿದ್ದೀರಾ. ಹೌದು ಸರ್. ಇನ್ನೂ ಹೆಚ್ಚಿಗೆ ನಾನು ಮಾಡೋದಕ್ಕೆ ರೆಡಿ ಆಗ್ತೀರಿ ಅಂತಿದ್ರ. ಹಾಗಾದರೆ ಪಕ್ಷದ ಒಂದು ಜವಾಬ್ದಾರಿ ಅಂದರೆ, ಅಧ್ಯಕ್ಷ ಸ್ಥಾನ ಅಂದರೆ, ಈ ತಾಲೂಕಿನ ಅಧ್ಯಕ್ಷರಾಗಬೇಕಾದ್ರೆ ಒಂದು ಬೂತ್ ಮಟ್ಟದಲ್ಲಿ ಪಕ್ಷ ಸಂಘಟನೆ ಮಾಡಬೇಕು ಸರ್. ಹೌದು, ಪ್ರತಿ ಬೂತ್ ಮಟ್ಟದಲ್ಲಿ ಆ ಥರ ಸಮಯ ಕೊಡೋದಕ್ಕೆ ಮತ್ತು ಆ ರೀತಿ ನೀವು ಕೆಲಸ ಮಾಡೋದಕ್ಕೆ ಇಲ್ಲಿ ಸಮಯನೂ ಕೊಡಬೇಕಾಗುತ್ತೆ. ಅಲ್ಲಿ BJPಯ ಪಕ್ಷದ ಶಿಸ್ತಿನ ಪ್ರವರ್ಗ ಇರ್ಬೋದು, ಕಾರ್ಯಾಗಾರಗಳಿರ್ಬೋದು, ಪ್ರತಿಯೊಂದು ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ನಡೆಯುವ ಕಾರ್ಯಕ್ರಮಗಳಿದ್ದು ಇದು ಅತಿ ಹೆಚ್ಚು ಸಮಯ ಕೊಡಬೇಕಾದ್ರೆ, ಹಾಗಾದರೆ ಇಲ್ಲಿ ಕುಟುಂಬ ನಿರ್ವಹಣೆ ಪಕ್ಷ ಸಂಘಟನೆ ಬಂದಾಗ ಯಾವುದಕ್ಕೆ ನೀವು ಒತ್ತು ಕೊಡ್ತೀರಾ? ಈ ಜವಾಬ್ದಾರಿ ಒತ್ತಕ್ಕೆ ತಾವು ಸಿದ್ಧರಿದ್ದೀರಾ? ಎಲ್ಲ ಡಿಸೈಡ್ ಮಾಡಿ ನಾನು ತಾಲೂಕು ಅಧ್ಯಕ್ಷನ ಆಕಾಂಕ್ಷಿ ಆಗಿರುವಂಥದ್ದು ಸರ್. ಪ್ರತಿ ಒಂದು ಬೂತ್ಗೂ ಸುಮಾರು 2 ಸಾರಿ ವಿಸಿಟ್ ಮಾಡಬೇಕು. MLA ಎಲೆಕ್ಷನ್ ಒಳಗೆ 2 ಸಾರಿ ವಿಸಿಟ್ ಮಾಡಬೇಕು. ನಮ್ಮ ಪಕ್ಷದ MLA ಗೆಲ್ಸ್ಕೋಬೇಕು ಅಂತೇಳಿ ನನ್ಗೊಂದು ಆಸೆ ಇದೆ ಸರ್. ಪ್ರತಿಯೊಬ್ಬರು ಅಧ್ಯಕ್ಷರಾಗೋದಕ್ಕೆ ಅವ್ರಿಗೆ ಆಸೆ ಇರ್ತದೆ. ಆಸೆ ಏನಕ್ಕಿರುತ್ತೆ ಅಂತಂದ್ರೆ, ನಾನು ಅಧ್ಯಕ್ಷನಾದ್ಮೇಲೆ ಏನೇನು ಮಾಡಿದ್ದೀನಿ, ನಾನು ಪಕ್ಷಕ್ಕೆ ನಾನು ಕೊಡುಗೆ ಏನು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗ್ತದೆ ಸರ್. ಈಗ ನಾನು ಅಧ್ಯಕ್ಷನ ಕೇಳಬೇಕು ಅಂತಂದ್ರೆ ಸಾಮಾನ್ಯವಾಗಿಲ್ಲ ಸರ್. ಭಾರತೀಯ ಜನತಾ ಪಾರ್ಟಿ ನ್ಯಾಷನಲ್ ಪಾರ್ಟಿ, ಪ್ರಪಂಚದಲ್ಲಿ ಅತಿ ಹೆಚ್ಚು ಕಾರ್ಯಕರ್ತರನ್ನು ಹೊಂದಿರುವಂಥ ಪಾರ್ಟಿ ಸರ್. ಇಲ್ಲಿ ಮಾಮೂಲಿಯಾಗಿ ಸಣ್ಣ ಬಣ್ಣದಾಗ ಹೋಗಿ ಕೇಳಿದ್ರೆ ಆಗಲ್ಲ ಸರ್. ನನ್ನ ಕಾರ್ಯವೈಖರಿ ಏನಾದರೂ ಇಷ್ಟ ಇದ್ದು ನನ್ನ ಹೆಸರು ಹೇಳ್ದಾಗ, ನಾನು ಆಕಾಂಕ್ಷಿ ಅಂತ ಕೇಳಿದಾಗೂ ಸಹ ನನಗೂ ಒಂದು ಸ್ವಲ್ಪ ನಾನು ಏನು ಕೆಲಸ ಮಾಡಿದ್ದೀನಿ, ಪಕ್ಷಕ್ಕೆ ನನ್ನ ಕೊಡುಗೆ ಏನು ಅನ್ನೋದು ನನ್ನ ಗಮನದಲ್ಲಿ ಇದ್ರೇನೆ ಅಲ್ವಾ ಸರ್ ನಾನು ಕೇಳೋಕ್ಕಾಗುತ್ತೆ. ಸೊ ಅದೇ ರೀತಿ ಈಗ ಕೊನೆಯದಾಗಿ ಹೇಳಕ್ಕೆ ಇಷ್ಟಪಡ್ತೀನಿ, ನಾನು ನಿಮ್ಮ ಯುವ ಸಂದರ್ಶನ ಏನು ಮಾಡಬೇಕು ಅಂತಿದ್ದೀನಿ ಅಂದರೆ, BJP ಪಕ್ಷದಲ್ಲಿ ಅತಿ ಹೆಚ್ಚು ಯುವಕರ ಒಂದು ಪಡೆ ಇರೋದರಿಂದ ಈ ನಿಮ್ಮ ಒಂದು ಯುವ ಸಂದರ್ಶನ ನಾನು ಮಾಡೋದಕ್ಕೆ ಬಂದಿದ್ದೀನಿ. ನೀವು ಆಕಾಂಕ್ಷಿ ಇದೆ ಅಂತ ಕೂಡ ನಾವು ಮೊದಲನೇ ಇದರಲ್ಲಿ ನಮ್ಮ ಸುದ್ದಿವಾಹಿನಿಯಲ್ಲಿ ಹೇಳ್ತಿದ್ರ. ನಿಮಗೆ ಶುಭವಾಗಲಿ, ಮತ್ತು ಈ ಪಕ್ಷ ಸಂಘಟನೆ ಮುಂದೆ ಬರಲಿ, BJP ಪಕ್ಷವನ್ನು ಇರಲಿ. ಮತ್ತು ಕೊನೆಯದಾಗಿ ನಾನು ಹೇಳಕ್ಕೆ ಬಯಸ್ತೀನಿ, ರಾಜ್ಯದಲ್ಲಿರ್ಬೋದು, ಕೇಂದ್ರದಲ್ಲಿ ಇರೋದು JDSನ ಮೈತ್ರಿಯನ್ನು ಮಾಡಿಕೊಂಡಿರುವಂತಹ BJP ಪಕ್ಷ ಮುಂದಿನ ಚುನಾವಣೆಗಳಿರ್ಬೋದು, ನಗರಸಭೆ ಇರ್ಬೋದು, ಮುಳಬಾಗಲ್ ನಗರಸಭೆ ಇರ್ಬೋದು, ಅದೇ ರೀತಿ ತಾಲೂಕು, ಜಿಲ್ಲಾ ಪಂಚಾಯತಿ, ಅನೇಕ ಕಡೆ ಚುನಾವಣೆಗಳು ಆಗ್ಬೋದು, APMC ಇನ್ನೊಂದು ಚುನಾವಣೆಗಳು. ಕೊನೆಯದಾಗಿ ನಿಮಗೆ ಶುಭವಾಗಲಿ. ಏನು BJP ಪಕ್ಷಕ್ಕೆ ಪ್ರಬಲ ಆಕಾಂಕ್ಷಿಯಾಗಿ ಈ ಕ್ಷೇತ್ರದ ಏನು ಗ್ರಾಮಾಂತರ ಅಧ್ಯಕ್ಷರಾಗಿ ನಾನು ಕಾರ್ಯನಿರ್ವಹಿಸೋಕ್ಕೆ ನಾನು ರೆಡಿ ಇದ್ದೀನಿ ಅಂತ ಹೇಳಿದ್ದೀರಾ. ನಿಮಗೆ ಒಂದು ಒಳ್ಳೆಯ ಶುಭಾಶಯವನ್ನು ನಾವು ಕೂಡ ಕೋರ್ತಾ ಇದ್ದೀವಿ. ಅದೇ ರೀತಿ ಪಕ್ಷ ಸಂಘಟನೆ ಒಳ್ಳೆಯದಾಗಿ ಮಾಡಿ ಮುಳಬಾಲ್ನಲ್ಲಿ ಒಳ್ಳೆಯ ರೀತಿಯಾದಂತಹ ಬೆಳವಣಿಗೆ ಆಗಲಿ, ಮುಂದೆ ಬರುವಂತಹ ದಿನಗಳು ಒಳ್ಳೆಯದಾಗಲಿ ಅಂತ ನಮ್ಮ ಸುದ್ದಿವಾಹಿನಿ ಕೂಡ ನಿಮಗೆ ಶುಭಾಶಯವನ್ನು ಕೋರ್ತೀವಿ ಸರ್. ಥ್ಯಾಂಕ್ ಯು ಸೊ ಮಚ್ ಸರ್.